ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಮ್ಯಾಕ್ಸಿಮಮ್ ಮಾರ್ಕ್ಸ್ 35 ಸಬ್ಜೆಕ್ಟ್ ಕೆಮಿಸ್ಟ್ರಿ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ ಟೆಸ್ಟಲ್ಲಿ KGF ಇಂದ ಕಳಿಸಿಕೊಟ್ಟಂತಹ ನಮ್ಮ ಕ್ರಿಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಈ ಸುಮಾರು ಲಾಸ್ಟ್ ವೀಕಲ್ಲೂ ಇವರು ನಮಗೆ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟಿದ್ದರು. ಈಗಲೂ ಮತ್ತೆ ಈ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟಿದ್ದಾರೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಆಯಿತಾ, ಧನ್ಯವಾದಗಳು. ಇವತ್ತು ನಡೆದಂತಹ 35 ಮಾರ್ಕ್ಸಿನ ಒಂದು ಕೆಮಿಸ್ಟ್ರಿ ಪೇಪರನ್ನು ನೋಡೋಣ. 2 MCQಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಮಕ್ಕಳಿಗೆ ಯಾವ ರೀತಿಯಾಗಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ಎಲ್ಲ ಕಡೆ ಒಂದು 10, 7 MCQಸ್ ಕೊಟ್ಟರೆ 2 MCQಸು. ಮೇನು ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಯಾರು ಗೆಟನ್ ಆಗ್ತಿರೋ, ಡಿಸ್ಕ್ರಿಪ್ಟಿವ್ ಅಂದರೆ ಕ್ವಶನ್ ಆನ್ಸರ್ಸಲ್ಲಿ ಅಂಥ ವಿದ್ಯಾರ್ಥಿಗಳು ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸುವಂತಹ ಸಾಮರ್ಥ್ಯವನ್ನು ಪಡೀಲಿ ಅಂದ್ಬಿಟ್ಟು ಆ KGF ಒಂದು ಕಾಲೇಜಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಕ್ವಶನ್ ನಂಬರ್ 1 ಆಯಿತಾ, ಕ್ಯಾಂಫೋರ್ ಇನ್ ದ ನೈಟ್ರೋಜನ್ ಗ್ಯಾಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ಗ್ಯಾಷಿಯಸ್ ಸೊಲ್ಯೂಷನ್ ಇಸ್ ದ ರೈಟ್ ಆನ್ಸರ್, ಅಥವಾ ಗ್ಯಾಷಿಯಸ್ ಸೊಲ್ಯೂಷನ್ ಹೇಗಾದರೂ ಕರ್ಕೊಳ್ಳಿ. ಕ್ವಶನ್ ನಂಬರ್ 2, ದಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲೆಥನೋನಾಯ್ಡ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ +3 is the right answer. Fill in the blanks by choosing the correct answers from those given in the brackets ಅಂತ ಇದೆ. ಇದಕ್ಕೆ the solution of acetone in ethanol shows dash deviation from Rayleigh's law ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಾಸಿಟಿವ್ deviation. ಅದು that is the right answer is positive deviation. Question number 4, the poisonous gas dash is formed when chloroform is exposed to air and light ಅಂತ ಇದೆ. ಸರಿಯಾದ ಉತ್ತರ ಪಾಸ್ಗೆನಿ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಪಾರ್ಟ್ ಬಿ ಕಡೆಗೆ ನಾವು ಬರೋಣ. ಆಯಿತಾ, ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 2 ಅಂಕಗಳನ್ನು, ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಳಗಡೆ ಕಾಣುತ್ತಿರುವಂಥದ್ದು ಇದು ನಮ್ಮ ಮೇಲ್ ID ಆಗಿರುತ್ತೆ. ಕಾಣ್ತಾ ಇದಲ್ವ ಎಲ್ಲರಿಗೂ? ಎಸ್, ಆಲ್ ಇನ್ ಒನ್ pdf99@gmail.com ಅಂತ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಸದಾ ನಗ್ತಾ ಇರಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣುತ್ತಿರುವ ಪ್ರಶ್ನೆಗಳು 100% ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳು ಆಗಿರ್ತವೆ. ಕೆಲವೊಂದು ಸಿಲೆಬಸ್ ಔಟ್ ಆಫ್ ಸಿಲೆಬಸ್ಸಿಂದನೂ ಬರ್ಬೋದು ಅಂದರೆ ನಿಮ್ಮ ಕಾಲೇಜಲ್ಲಿ ಆಗದೇ ಇರುವಂಥ ಪಾಠಗಳಿಂದನೂ ಪ್ರಶ್ನೆಗಳು ಇದರಲ್ಲಿ ಇರ್ಬೋದು, ಅದು ನಿಮಗೆ ಗೊತ್ತಿರುತ್ತೆ. ಅಂಥ ಪ್ರಶ್ನೆಗಳನ್ನು ಬಿಟ್ಟು ಯಾವುದು ಸಿಲೆಬಸ್ ನಿಮಗೆ ಪರ್ಟಿಕ್ಯುಲರಾಗಿ ಎಷ್ಟು ಪಾಠಗಳು ಅಂತ ಹೇಳಿದಾರಲ್ವ ಅಷ್ಟು ರೆಡಿಯಾಗಿಬಿಟ್ಟು ಇಲ್ಲಿ ಇರುವಂಥ ಪ್ರಶ್ನೆಗಳನ್ನು ರೆಡಿಯಾಗಿ, ಆಯಿತಾ, ಇವರೊಂದು ಒಳ್ಳೆಯ ಪ್ಲಾನನ್ನು ಮಾಡಿದ್ದಾರೆ. ಧನ್ಯವಾದಗಳು ಅಲ್ಲಿ ಸೇರಿಕೊಂಡಂತಹ ವಿದ್ಯಾರ್ಥಿಗಳಿಗೆ KGFಲ್ಲಿ. ಗಾಡ್ ಬ್ಲೆಸ್ ಯು. ಇಂಗ್ಲೀಷ್ಗೆ ಬೇಕಾಗಿರುವಂಥ ಸಂಪೂರ್ಣವಾದ ಮೆಟೀರಿಯಲನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆಯಿತಾ, ಈಗಾಗಲೇ ಯಾರೆಲ್ಲ ಏನಂತೀರ ಸರ್ ಇಂಗ್ಲೀಷಲ್ಲಿ ರೆಡಿಯಾಗಿದ್ದೀರೋ ಅಂಥ ವಿದ್ಯಾರ್ಥಿಗಳು ತಾವುಗಳು ನಮ್ಮ ಒಂದು ಚಾನಲಲ್ಲಿ 2-3 ದಿನಗಳಿಂದ ಅಪ್ಲೋಡ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಜೊತೆ ರಿವಿಷನನ್ನು ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರೆಲ್ಲ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನೋ, ಏನು ಬರೋಲ್ಲ ಸರ್, ಏನು ಮಾಡೋದು, ಹಾಗೆ ಹೇಗೆ ಅಂತ ಡೌಟ್ ಇರುವಂಥವ್ರು, ಏನು ಓದಿಲ್ಲ ಅನ್ನೋರು, ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ರೆಡಿಯಾಗಿ, ಗ್ರಾಮರ್ ಫಸ್ಟು ರೆಡಿ ಆಗಿಬಿಟ್ರೆ ಸಾಕು, ಔಟ್ ಆಫ್ ಅಂಕಗಳನ್ನು ಈಸಿಯಾಗಿ ತಾವುಗಳು ತೆಗಿಬೋದು. ಹೇಗೆ ಅಂದರೆ ಆಯಿತಾ, ನನ್ನ ವೀಡಿಯೋಸ್ಗಳನ್ನು ನೋಡುವುದರ ಮುಖಾಂತರ ಏನು ಸಾಧನೆ ಆಗಲ್ಲ. ನೋಡಿಬಿಟ್ಟು ದಯವಿಟ್ಟು ಅದೇ ಸಮಯಕ್ಕೆ ಒಮ್ಮೆ ಬರೀರಿ. ಆಯಿತಾ, ಒಂದು ಸಲ ಬರೀರಿ ಸರ್, ನಾನು ಹೇಳ್ತೀನಲ್ವ, ಜೀವನದಲ್ಲಿ ಘಟನೆ ಆಗ್ಬಿಡ್ತೀರಾ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್.